ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟು. ಏನೊಂದು ವಿಚಾರ ಆಮೇನ್ ಈ ಒಂದು ಸಿನಿಮಾದ ವಿಚಾರವಾಗಿ ಒಂದು ವಿವಾದಗಳು ನಡೀತಾ ಇದೆ. ಫೇಸ್ಬುಕ್ಕಲ್ಲಿ, ವಾಟ್ಸಪ್ಗಳಲ್ಲಿ ನಡೀತಲೇ ಇದೆ. ಇದು ಒಂದು ಸ್ವಲ್ಪ ದಿನಗಳ ಹಿಂದೆ ಆ, ಈ ಆಮೇನ್ ವಿಚಾರವಾಗಿ ಸಿನಿಮಾ ಬಂದಾಗ ನಾನು ಅದಕ್ಕೆ ಒಂದೇ ಮಾತು ಹೇಳಿದ್ದೆ. ವಿಡಿಯೋ ಮೂಲಕ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಇದು ಬೈಬಲ್ ಒಂದು ಪರಿಶುದ್ಧವಾದ ಪದ. ಆಮೇನ್ ಅನ್ನೋ ಪದ, ಅದನ್ನು ದಯವಿಟ್ಟು ಅದನ್ನು ಹಾಕ್ಬೇಡಿ, ಅದನ್ನು ಫಿಲ್ಮಿಗೆ ಯೂಸ್ ಮಾಡಬೇಡಿ. ಆಮೇನ್ ಅಂದರೆ ಅದು ಹಾಗೇ ಆಗಲಿ ಅಂತ ಅರ್ಥ, ಅದು ಪರಿಶುದ್ಧವಾದ ಪದ ಅರ್ಥ ಅಂತ ನಾನು ಹೇಳಿದ್ದೆ. ಓಕೆ, ಅದರ ನಂತರ ಇದು ಭಾಳಷ್ಟು ವಿಡಿಯೋಗಳು ಓಡಿದ ನಂತರ ಓಕೆ ಇವ್ರು ಏನು ಮಾಡಿದ್ದಾರೆ, ಪ್ರೊಡ್ಯೂಸರ್ ಅವರು ಮೆಲ್ವಿನ್ ರವರು ನನಗೆ ಕರೆ ಮಾಡಿ, ಖಂಡಿತವಾಗಿ ಇದನ್ನು ನಾವು ನಿಲ್ಲಿಸ್ತೀವಿ, ಇದನ್ನು ಸರಿಪಡಿಸ್ತೀವಿ, ಈ ವಿಡಿಯೋವನ್ನು ದಯವಿಟ್ಟು ಡಿಲೀಟ್ ಮಾಡಿ, ನಮಗೆ ಭಾಳಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ ನನಗೆ ಕರೆ ಮಾಡ್ತಾರೆ. ಕರೆ ಮಾಡಿದಾಗ ನಾನು ಒಂದೇ ಪದ ಹೇಳ್ತೀನಿ ಅವರಿಗೆ, ದಯವಿಟ್ಟು ಅದನ್ನು ನೀವು ಮೂವಿ ನೇಮ್ ಚೇಂಜ್ ಮಾಡೋದಾದರೆ ಖಂಡಿತ ನಾನು ಅದನ್ನು ಡಿಲೀಟ್ ಮಾಡ್ತೀನಿ ಅಂತ ಹೇಳಿದೆ. ಅದಾದ ನಂತರ ಇವರು ಯಾವುದೇ ಒಂದು ಬದಲಾವಣೆ ಮಾಡಿಲ್ಲ, ಹಾಗೇ ಬಿಟ್ಟಿದ್ರು. ನಾನು ಅದನ್ನು ಹೈಕೋರ್ಟಿಗೆ ಸ್ಟೇ ಹಾಕ್ತೀನಿ, ನಮ್ಮ ಅಡ್ವೊಕೇಟ್ ಮೂಲಕ ಹೈಕೋರ್ಟಿಗೆ ಸ್ಟೇ ಹಾಕ್ತೀನಿ. ಹೈಕೋರ್ಟಿಗೆ ಸ್ಟೇ ಹಾಕಿದ ಮೇಲೆ ಇವರು ಏನು ಮಾಡಿದ್ದಾರೆ, ಆ ಮೂವಿನ ನೇಮನ್ನು ಇದು ಮಾಡಿ ತಶನ್ ಜಾವ್ನ್ ಅಂತ ಮಾಡಿಬಿಟ್ಟಿದ್ದಾರೆ. ಕೊಂಗಣಿ ಪದವನ್ನು ಅವರು ಮಾಡಿದ್ದಾರೆ ಅವರು. ಓಕೆ, ಅದು ಹಾಗೇ ಆಗಲಿ ಅಂತ ಕನ್ನಡದಲ್ಲಿ ಮತ್ತೆ ಏನು ಆಮೇನ್ ಅನ್ನೋದು ಇದೆಯೋ ಅದರ ಅರ್ಥ ಕೊಂಕಣಿಯಲ್ಲಿ ತಶನ್ ಜಾವ್ನ್ ಅಂತೇಳಿ ಆ ಪದವನ್ನು ಮಾಡಿ ಇವತ್ತು ಮತ್ತೆ ವಿವಾದಕ್ಕೆ ಮಾಡೋ ರೀತಿಯಲ್ಲಿ ಈ ಪ್ರೊಡ್ಯೂಸರ್ ಅವರು ಮಾಡಿದ್ದಾರೆ. ನೀವು ವಿಡಿಯೋದಲ್ಲಿ ನೀವು ನೋಡಿದ್ದೀರಾ, ಆ್ಯಂಕರು ಅವರು ಕೂತ್ಕೊಂಡು ಎಷ್ಟು ಕಾಮಿಡಿಯಾಗಿ ಗೇಲಿಯಾಗಿ ಮಾತಾಡೋವಂಥದ್ದನ್ನು ನೀವು ನೋಡಿದ್ದೀರಾ. ನಾನು ಒಂದು ಹೇಳ್ತೀನಿ, ಇದನ್ನು ನೀವು ಮತ್ತೆ 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 ಅದನ್ನೇ ನೀವು ಮಾಡ್ತಾ ಇದ್ದೀರಾ. ನೀವು ಇದು ಸರಿನಾ ನಿಮಗೆ? ಈಗ ನಾನು ಮಾತಾಡೋದ್ರಲ್ಲಿ ಕೊಂಕಣಿ ನೀವು ಮಾತಾಡೋಕ್ಕೆ ಬರಲ್ಲ, ಮತ್ತು ಹೌದ್ರಿ ನನಗೆ ಸರಿಯಾಗಿ ಬರಲ್ಲ, ಆಯಿತು, ಏನು ಇವಾಗ ಪ್ರಶ್ನೆ? ಇವತ್ತು ಪ್ರಶ್ನೆ ಇರೋದು ಬೈಬಲ್ ಪದವನ್ನು ನೀವು ಹಾಕಿದ್ದೀರಲ್ಲ, ಅದು ಇವತ್ತು ಇಡೀ ಕ್ರೈಸ್ತ ಸಮುದಾಯಕ್ಕೆ ಇಡೀ ಕ್ರೈಸ್ತ ಸಮುದಾಯಕ್ಕೆ ಧಕ್ಕೆ ತರುವಂಥ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ. ಚಲನಚಿತ್ರ ಹಾಕಕ್ಕೇನ್ರಿ ಬೈಬಲ್ ಪದ ಇರೋದು? ನಿಮ್ಮ ಕಾಮಿಡಿ ಮೂವಿ ಮಾಡೋದಕ್ಕೆ ಇವತ್ತು ಆ ಬೈಬಲ್ ಇಟ್ಟಿರೋದು. ಹಾಗಾದರೆ ಬೈಬಲ್ಗೆ ವಿರುದ್ಧವಾದ ಕಾರ್ಯಗಳು ನೀವು ಮಾಡ್ತಾ ಇಲ್ವ? ಹಾಗಾದರೆ ಅದನ್ನು ಮಾಡಿ ಈ ರೀತಿಯಾಗಿ ವ್ಯಂಗ್ಯವಾಗಿ ಮಾಡೋದು ಎಷ್ಟು ಸರಿ ಇದೆ ನಿಮಗೆ? ಹಾಗಾದರೆ ನಾವು ಮಾಡ್ತಿರೋದು ನಿಮಗೆ ಮೈಲೇಜ್ ಕೊಡ್ತಾ ಇದೆಯಾ? ನಾವು ಮಾಡೋದ್ರಿಂದ ನಿಮ್ಮ TRP ಜಾಸ್ತಿ ಆಗುತ್ತೆ, ಹಣ ಬರುತ್ತೆ, ನೀವು ಒಳ್ಳೆ ಮೂವಿ ಒಳ್ಳೆ ಕಲೆಕ್ಷನ್ ಬರುತ್ತೆ ಅಂತ ಇದ್ದೀರಾ. ಅಂಥ ಹಣ ಅದು ಶಾಪದ ಹಣ ಆಗಿದೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಸಮಯದಲ್ಲಿ. ಶಾಪದ ಹಣ, ನಿಮ್ಮ ಕುಟುಂಬ, ನಿಮ್ಮ ಪರಂಪರೆ, ನಿಮ್ಮ ಮಕ್ಕಳು ಆ ಶಾಪದಲ್ಲಿ ನೀವು ಊಟ ಮಾಡಕ್ಕೆ ಬಯಸ್ತೀರಾ ಇವತ್ತು? ಹೇಳಿ ನೋಡೋಣ. ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಚಲನಚಿತ್ರಕ್ಕೆ, ಆಮೇನಂತ ಹೋಗಿ ತಶನ್ ಜಾವ್ನ್ ಅಂತ ಮಾಡಿದ್ದಾರೆ, ಅದು ಹಾಗೇ ಆಗಲಿ ಅಂತ ಅವರೇ ಅವರ ಚಾನಲಲ್ಲಿ, ನಾನು ಸಿನಿಮಾ ಹೆಸರನ್ನ ಬದಲಾವಣೆ ನಾನು ಮಾಡಿಲ್ಲ, ಅದರ ಅರ್ಥ ಭಾಷಾಂತರ ಮಾಡಿದಂತ ವ್ಯಂಗ್ಯವಾಗಿ ನಗಾಡ್ತಾ ಮಾತಾಡ್ತಾ ಇದ್ರಲ್ಲ, ಅದು ನಿಮಗೆ ಕಾಣಿಸ್ತಾ ಇಲ್ವಾ? ಹಾಗಾದರೆ ಅವರಿಗೆ ಸಪೋರ್ಟ್ ಮಾಡುವ ಕೆಲವೊಬ್ಬರು ಕ್ರೈಸ್ತರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ನಾನು ಖುದ್ದಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೀವು ಸಪೋರ್ಟ್ ಮಾಡೋದಾದರೆ ನನಗೆಲ್ಲ ಇವತ್ತು ತೊಂದರೆ, ನನಗೇನೋ ಆಗ್ಬರೋಂಥದ್ದು ಏನಿಲ್ಲ, ನಿಮಗೆ ನೀವು ತೊಂದರೆ ಮಾಡ್ಕೊಳ್ತಾ ಇದ್ದೀರಾ. ಅದು ಸರ್ವಶಕ್ತನ ದೇವರ ಹತ್ರ ನೀವು ಅದನ್ನು ಒಪ್ಕೊಳ್ಬೇಕಾಗುತ್ತೆ. ನೀವು ದೇವರು ತಕ್ಕ ಪಾಠವನ್ನು ನಿಮಗೆ ಕಲಿಸ್ತಾರೆ. ದೇವರ ವಿರುದ್ಧ ಆಟ ಆಡಬೇಡಿ. ಎಂತೆಂಥರೋ ಬಂದರು ಬೈಬಲ್ ವಿರುದ್ಧವಾಗಿ, ಅಂಥವ್ರನ್ನ ಯಾರು ಕೂಡ ಬೈಬಲ್ ಬಿಟ್ಟಿಲ್ಲ. ಇವತ್ತು ನಿಮ್ಮ ಸಿನಿಮಾ ನಾಟಕಕ್ಕಾಗಿ, ಈ ಕಾಮಿಡಿ ಚಲನಚಿತ್ರಕ್ಕಾಗಿ ದೇವರ ಹೆಸರಿಟ್ಬಿಟ್ಟು ಅದನ್ನು ಮಾಡೇ ಇಲ್ಲ ಅಂತೇಳಿ ಏನು ಮಂಗ ಮಾಡಕ್ಕೆ ಹೊರಟಿದ್ದೀರಾ? ಮಂಗ ಮಾಡಕ್ಕೆ ಹೊರಟಿದ್ದೀರೇನ್ರಿ? ನಮಗೆ ಮಂಗ ಮಾಡ್ಬೋದ್ರಿ, ದೇವರಿಗೆ ಮಂಗ ಮಾಡೋಕ್ಕಾಗಲ್ಲ. ನೀವು ಯಾರೆಲ್ಲ ಆ ಫಿಲಿಂ ಪ್ರೊಡ್ಯೂಸರ್ಗೆ, ಮೆಲ್ವಿನ್ ಅವರಿಗೆ, ಅವ್ರ ಟೀಮಿಗೆ, ತಂಡಕ್ಕೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಸಪೋರ್ಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಕೇಳಿ. ನೀವು ಮಾಡುವ ಕೆಲಸ, ಬಿಸ್ನೆಸ್, ಮತ್ತೊಂದು, ಅದು ಏನೇ ಆಗಿರಲಿ, ದೇವರು ಅದಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾರೆ. ಸಪೋರ್ಟ್ ಮಾಡಿದವ್ರಿಗೆ ಇದನ್ನು ನೆನಪಿಡ್ಕೊಳ್ಳಿ, ಬೇಕಾದ್ರೆ ಬರೆದಿಟ್ಕೊಳ್ಳಿ ಇವತ್ತಿನ ಡೇಟು. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರ ಅಂಥವರಿಗೆ, ಯಾರೇ ಆಗಿರಲಿ, ಬೈಬಲ್ ವಿರುದ್ಧವಾಗಿ ಮಾತಾಡೋರು ಖಂಡಿತ ನಾವು ಬಿಡೋಕ್ಕೆ ಸಾಧ್ಯ ಇಲ್ಲ. ನೀವು ಏನೇ ಪದವನ್ನು ಹಾಕಿ, ಆಮೇನ್ ಅನ್ನೋ ಪದವನ್ನು, ಆ ತಶನ್ ಜಾವ್ನ್ ಅನ್ನೋ ಪದವನ್ನು, ಅದಕ್ಕೆ ಸಂಬಂಧಿತ ಪದವನ್ನು ಯಾವುದು ಕೂಡ ಹಾಕ್ಬೇಡಿ. ಬೇರೆ ಯಾವುದು ಬೇಕಾದ್ರೆ ಹಾಕ್ಕೊಳ್ಳಿ. ನೀವು ಯಾರೋ ಕೇಳ್ತಾ ಇದ್ರಿ ರೀ, ಹಿಂದಿ ಎಲ್ಲ ಮಲಯಾಳದಲ್ಲ ಯಾರೋ ಮೂವಿ ಮಾಡಿದ್ರೆ ಅವಾಗ ಎಲ್ಲರೂ ಇದ್ರಿ ಅಂತ ಕೇಳಿದ್ರಿ. ಅದನ್ನು ಮಾಡಿರೋದು 2013 ರೀ, ಇದು 2026. 2013 ನೀವೆಲ್ಲಿದ್ರಿ, ನಾನೆಲ್ಲಿದ್ದೆ ಹೇಳಿ ನೋಡೋಣ. 2013 ನಾನು ಸಂಘಟನೆಯೂ ಕೂಡ ಮಾಡಿದ್ದಿಲ್ಲ. ನಾನು ಯಾವುದೋ ಒಂದು ಕೆಲಸನೋ ಯಾವುದೋ ಮಾಡ್ಕೊಂಡು, ಯಾವ ಮೂವಿ ಇದ್ರ ಬಗ್ಗೆ ಎಲ್ಲ ಯಾವುದೋ ಜ್ಞಾನ ಇದ್ದಿಲ್ಲ ನಮಗೆ. ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನೀವೇನು ಮಾಡ್ತಾ ಇದ್ರಿ 2013 ನಿಮಗೆ ಗೊತ್ತಿತ್ತಾ? ಗೊತ್ತಿದ್ರೆ ಕೇಳಬೇಕಾಗಿತ್ತು. ಖಂಡಿತವಾಗಿ ಇದು ತಪ್ಪು ಅಂತ ಹೇಳ್ಬೋದಿತ್ತು. ನಮ್ಮ ಅರಿವಿಗಿದ್ದಿಲ್ಲ.
ನಾವು ಅವಾಗ ಏನು ಮಾಡ್ತಾ ಇದ್ವು? ಆ ಒಂದು ಏಜಲ್ಲಿ ನಾವು ಏನಿದ್ವು? 2013 ಹೋದ್ರಿ, ಈಗ 2026. ನನ್ನ ವಯಸ್ಸು ಇವಾಗ 38 ವಯಸ್ಸು. 13 ವರ್ಷ ನಾನು ಮಾಡ್ತಾ ಇದ್ದೆ? ಹಾಗಾದ್ರೆ ಏನು ಮಾತಾಡ್ರಿ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಾನು ಮಾತಾಡಿರೋ ಕೊಂಕಣಿ ಪದ ತಪ್ಪಾಗಿದೆ ಅಂತೇಳಿ ವ್ಯಂಗ್ಯವಾಗಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಮಾನ ಮರ್ಯಾದೆ ಬಿಟ್ಟವ್ರು ನೀವು. ಒಂದು ಹೇಳ್ತಾ ಇದ್ದೀನಿ ಕೇಳಿ, ಭಾಷೆ ಯಾವುದೋ ಆಗಿರಲಿ, ನಾವು ಮಾತಾಡೋ ಪದಗಳು ತಪ್ಪಾಗಿ ಬರ್ಬೋದು. ನೀವೆಲ್ಲ ಕ್ಲಿಯರ್ ಆಗಿದ್ದೀರಾ? ಕರ್ನಾಟಕದಲ್ಲಿ ಇದ್ದೀರಾ, ಕನ್ನಡನೇ ಮಾತಾಡಲ್ಲ ನೀವು? ಕನ್ನಡನೇ ಮಾತಾಡಕ್ಕೆ ಬರಲ್ವಲ್ರಿ? ಕರ್ನಾಟಕದಲ್ಲಿ ಇದ್ದೀರಾ, ಮಾಡ್ಬೋದಲ್ಲ ವ್ಯಂಗ್ಯ? ನಾನು ಕೂಡ ರೀ, ನಿಮ್ಮ ಭಾಷೆ ನೀವು ಪ್ರೀತಿ ಮಾಡಿ. ಕರ್ನಾಟಕದಲ್ಲಿ ಇದ್ದೀರಾ, ಎಲ್ಲ ಭಾಷೆಯನ್ನು ಪ್ರೀತಿ ಮಾಡಿ, ಕನ್ನಡಕ್ಕೆ ಆದ್ಯತೆಯನ್ನು ಕೊಡಿ. ಕರ್ನಾಟಕದಲ್ಲಿದ್ದು ಕನ್ನಡನೇ ಮಾತಾಡಕ್ಕೆ ಬರಲ್ಲ, ಮಾತಾಡ್ತೀರಾ ಅಷ್ಟೊಂದು. ನನ್ನ ಮನೆಯಲ್ಲಿ ಕೊಂಕಣಿ ಮಾತಾಡ್ತೀವಿ, ಹೌದು ಮಾತಾಡ್ತೀವಿ. ನಮಗೆ ಕೊಂಕಣಿ ಜನಗಳು ಸಿಗೋದು ಕಡಿಮೆ ಇದ್ದಾರೆ, ಹಾಗಾಗಿ ನಮ್ಮ ಭಾಷೆಗಳು ಸ್ವಲ್ಪ ಏರಿಳಿತಗಳಾಗ್ಬೋದು. ಅರ್ಥ ಆಯ್ತಾ? ನಮಗೆ ಈ ಭಾಷೆ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು. ಆಮೇಲೆ ನನ್ನ ಪದ ತಶೆಂಜಾವನು ಹಾಗೇ ಆಗಲ್ಲ. ಇದು ಯಾವುದೇ ಪದಗಳು ನೀವು ಆ ಮೂವಿಗೆ ಇಟ್ಟಿರೋದು ನಾವು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನೀವು ರಿಲೀಸ್ ಮಾಡಿ ಆ ಮೂವಿನ ನೀವು ಹೋಗ್ತೀರಿ, ನೋಡ್ತೀನಿ, ಮತ್ತೊಂದು ಮಾಡ್ತೀರಿ ಅಂದ್ರೆ ಮಾಡ್ಕೊಳ್ಳಿ, ನನಗೆ ಆದರೆ ಅಭ್ಯಂತರ ಇಲ್ಲ. ಆದರೆ ದೇವರ ಕೆಂಗಣಿಗೆ ನೀವು ಒಳಗಾಗ್ತೀರಾ, ದೇವರ ಶಾಪಕ್ಕೆ ಒಳಗಾಗ್ತೀರಾ. ಆ ಮೂವಿ ಮಾಡಿರುವ ಚಲನಚಿತ್ರದಲ್ಲಿ ನೀವು ಊಟ ಮಾಡೋಕ್ಕೆ ಸಾಧ್ಯನಾ? ನಿಮ್ಮ ಕುಟುಂಬ ನಡೆಸೋಕ್ಕೆ ಸಾಧ್ಯನಾ? ಮತ್ತೆ ಅದಕ್ಕೆ ಸಪೋರ್ಟ್ ಮಾಡುವ ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯಿಂದ ಇರಲಿ. ನೀವೇನೆಲ್ಲ ಮಾತಾಡಿದ್ದೀರಾ, ನೀವೆಲ್ಲ ಕೂಡ ಎಚ್ಚರಿಕೆಯಿಂದ ಇರ್ರಿ. ನನಗೆ ಯಾವುದೇ ತೊಂದರೆ ಇಲ್ಲ. ನೀವು ಎಷ್ಟೇ ಟ್ರೋಲ್ ಮಾಡಿ, ಸ್ಟ್ಯಾನಿ ಪಿಂಟೋ ಬಗ್ಗೆ ಎಷ್ಟೇ ಮಾತಾಡಿ, ಎಷ್ಟೇ ಅಪಪ್ರಚಾರ ಮಾಡಿ, ನೋ ಕೇರ್ ರೀ. ಎಷ್ಟೆಲ್ಲ ನೋಡ್ಕೊಂಬಂದಿದ್ದೀರಿ ನಮ್ಮ ಹೋರಾಟದಲ್ಲಿ. ಎಷ್ಟೆಲ್ಲ ಸಮಸ್ಯೆಗಳು ನೋಡ್ಕೊಂಬಂದಿದ್ದೀವಿ ಗೊತ್ತಾ? ಇದೇನು ಹೊಸದೇನಲ್ಲ. ನೀವು ಕೂತ್ಕೊಂಡು ಒಂದು ವಿಡಿಯೋ ಹಾಕಿದ ತಕ್ಷಣ, ನೀವೊಂದು ಹಾಕಿದ ಒಂದು ಕಮೆಂಟ್ ಇದು ಹಾಕಿದ ತಕ್ಷಣ, ನೀವು ಮಾಡಿದ ವ್ಯಂಗ್ಯ ಮಾಡಿದ ತಕ್ಷಣ ನಾವೇನೂ ಆಗಲ್ಲ. ಅರ್ಥ ಆಯ್ತಾ? ನಾವೇನೂ ಆಗಲ್ಲ, ಹಾಗೇ ಇರ್ತೀವಿ. ಆದರೆ ನಿಮ್ಮದು ನೀವು ನೋಡ್ಕೊಳ್ರಿ. ಬೈಬಲ್ ವಿರುದ್ಧವಾಗಿ ಮಾಡಿರೋ ತಪ್ಪುಗಳನ್ನು ಒಪ್ಕೊಳ್ರಿ. ಆ ಹೆಸರಿಗೆ ಕಳಂಕ ತರೋದನ್ನ ನಿಲ್ಲಿಸ್ರಿ. ದೇವರಿಗೆ ಗೌರವ ಕೊಡಿ. ಅದನ್ನ ಕೇಳ್ತಾ ಇದ್ದೀವಿ. ತಪ್ಪನ್ನ ತಿದ್ದಿಸು ಅಂತ ಹೇಳ್ತಾ ಖಂಡಿಸು, ಗದರಿಸು, ಎಚ್ಚರಿಸು ಅನ್ನುತ್ತೆ ವಾಕ್ಯದಲ್ಲಿ, ಬೈಬಲಲ್ಲಿ. ಆ ಖಂಡನೆ ನಾವು ಮಾಡಿದ್ದೀನಿ, ಆ ಗದರಿಸುವ ಕಾರ್ಯವನ್ನು ನಾನು ಮಾಡಿದ್ದೀನಿ, ಆ ತಿದ್ದುಪಡಿ ಮಾಡುವಂಥ ಕಾರ್ಯವನ್ನು ನಾನು ಮಾಡಿದ್ದೀನಿ. ತಿದ್ದುಕೊಂಡಿಲ್ಲ, ನಿಮಗೆ ಬಿಟ್ಟಿರೋದು. ಆ ದೇವರು ಏನು ಕೊಡಬೇಕೋ ಪ್ರತಿಫಲ ಖಂಡಿತವಾಗಿ ದೇವರು ಅದಕ್ಕೆ ಕೊಟ್ಟೇ ಕೊಡ್ತಾರೆ. ಅರ್ಥ ಆಯ್ತಾ? ಯಾರು ಕೂಡ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇವತ್ತು. ಯಾರೆಲ್ಲ ನಾನು ಹೇಳೋದು, ಆ ಮೂವಿಗೆ ಹೆಸರನ್ನ ಫಾದರ್ ಕೊಟ್ಟಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ಫಾದರ್ ಮೇಲೆ ಹೊರಿಸ್ತಾ ಇದ್ದೀರಾ. ಯಾರ್ರೀ ಫಾದರ್ ಹೆಸರು ಕೊಟ್ಟವರು? ರೋಮನ್ ಕ್ಯಾಥಲಿಕ್ ಫಾದರ್ ಅಂತೇಳಿ ನಿಮ್ಮ ವಿಡಿಯೋದಲ್ಲೇ ನೀವು ಮಾತಾಡಿದ್ದೀರಾ. ನಾನು ಯಾವುದೇ ಫಾದರ್ಗಳನ್ನು, ಬಿಷಪ್ ಅವ್ರನ್ನ, ಮತ್ತೊಬ್ಬರನ್ನ ನಾನು ಅವರ ಹೆಸರುಗಳನ್ನು ತರಕ್ಕೆ ನಾನು ಇಷ್ಟಪಡೋದಿಲ್ಲ. ಅವ್ರನ್ನ ಪೂಜ್ಯ ಭಾವನೆಯಿಂದ ನಮ್ಮ ಸಮುದಾಯ ಇವತ್ತು ನೋಡುತ್ತೆ. ಹಾಗಾದರೆ ಇಂಥ ಫಾದರ್ಗಳು ಹೆಸರು ಕೊಡೋಕ್ಕೆ ಸಾಧ್ಯನಾ? ಯಾಕೆ ನೀವು ಮಾಡಿಬಿಟ್ಟು ನಿಮ್ಮ ತಪ್ಪುಗಳನ್ನು ಅವ್ರ ಮೇಲೆ ಯಾಕೆ ಹೊರಿಸ್ತಾ ಇದ್ದೀರಾ? ದಯವಿಟ್ಟು ಯಾರೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ಅಂಥವರಿಗೆ ಮಾತಾಡಿ. ಯಾಕೆ ಫಾದರ್ಗಳ ಹೆಸರನ್ನ ಬಳಕೆ ಮಾಡ್ತಾ ಇದ್ದಾರೆ? ಯಾಕೆ ಮಾಧ್ಯಮದಲ್ಲಿ ಅವರ ಹೆಸರುಗಳನ್ನು ಹೇಳ್ತಾ ಇದ್ದಾರೆ? ಫಾದರ್ಗಳು ಮಾಡಿರೋ ನಮ್ದೇನಿಲ್ಲ, ನಮಗೆ ಗೊತ್ತೇ ಇಲ್ಲ, ಫಾದರೇ ಕೊಟ್ಟಿರೋದು ಅಂತ ಹೇಳ್ತಾ ಇದ್ದಾರಲ್ಲ. ನೋಡಿ, ಅವ್ರು ಮಾಡಿರೋ ತಪ್ಪಿಗೆ ಇನ್ನೊಬ್ಬರಿಗೆ ಹೊರಿಸ್ತಾ ಇದ್ದಾರೆ. ಬುದ್ಧಿ ಹೇಳಿ. ನಮಗೆ ಹೇಳೋವಂಥದ್ದಲ್ಲ, ನೀವು ಅವ್ರಿಗೆ ಹೇಳಿ ಬುದ್ಧಿ. ಅದನ್ನು ಸರಿಪಡಿಸಿ. ಅಲ್ಲ ರೀ, ಸಮುದಾಯದ ಪರವಾಗಿ ಎಷ್ಟೋ ವಿರೋಧಗಳು ಬರ್ತಾ ಇದೆ, ಅನ್ಯಾಯಗಳಾಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ, ಬೇರೆ ಧರ್ಮಗಳಿಂದ ಕ್ರೈಸ್ತ ಧರ್ಮಕ್ಕೆ ತೊಂದರೆಗಳಾಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಮಾತಾಡೋಕ್ಕೆ, ಹೋರಾಟ ಮಾಡೋಕ್ಕೆ ಧೈರ್ಯ ಇಲ್ಲ ಅಂತವರು ಫೇಕ್ ಅಕೌಂಟ್ಗಳನ್ನು ಇಟ್ಕೊಂಡು ಫೇಸ್ಬುಕ್ಕಲ್ಲಿ ಬಂದು ಕಮೆಂಟ್ ಮಾಡೋದಲ್ಲ ರೀ. ಫೇಸ್ಬುಕ್ಕಲ್ಲಿ ಕಮೆಂಟ್ಗಳು ಹಾಕೋದಲ್ಲ. ಧೈರ್ಯ ಇದೆಯಾ ನಿಮಗೆ? ಕ್ರೈಸ್ತ ಸಮುದಾಯದ ಪರವಾಗಿ ಚರ್ಚ್ಗಳಲ್ಲಿ ಅಲ್ಲಲ್ಲಿ ದಾಳಿಗಳಾದಾಗ, ಅಟ್ಯಾಕ್ಗಳಾದಾಗ ಇರ್ತೀರೇನ್ರಿ? ಒಂದೇ ಒಂದು ಕಮೆಂಟ್ ಬರಲ್ಲ ನಿಮಗೆ. ನೀವು ಇರುವ ಊರಲ್ಲಿ ನಿಮಗೆ ತೊಂದರೆ ಆದಾಗ, ಪಕ್ಕದ ಮನೆ ತೊಂದರೆ ಆದಾಗ ರೀ, ಹೋಗ್ಲಿ, ನಿಮ್ಮ ಮನೆಗೆ ತೊಂದರೆ ಆದಾಗಲೇ ಬಾಯಿ ಇರಲ್ವಲ್ರಿ ನಿಮಗೆ? ಬಾಯಿ ಬಿದ್ದೋಗಿರುತ್ತೆ ಅವಾಗ. ಸಮುದಾಯದ ಪರವಾಗಿ ಅನ್ಯಾಯಗಳಾದಾಗ ಇವತ್ತು ಕೇಸ್ ಹಾಕಿಸ್ಕೊಂಡು ತಿರುಗಾಡ್ತಾ ಇದ್ದೀವಿ. ಇವತ್ತು ಇದಿರೇನ್ರಿ ನೀವು? ಇವತ್ತು ಇದ್ದೀರಾ? ಎಷ್ಟೋ ಜನ ನಾನು ಹೇಳೋದು, ಈ ಆಮೇನ್ ವಿಷಯವಾಗಿ ನೀವು ಚರ್ಚ್ಗಳಲ್ಲಿ ಬೋಧನೆ ಮಾಡುವ ನಮ್ಮ ಫಾದರ್ಗಳು, ಪಾಸ್ಟರ್ಗಳು ಯಾರೇ ಆಗಿರ್ಬೋದು, ಇದ್ರ ಪರವಾಗಿ ಮಾತಾಡೋದಕ್ಕೆ ಆಗೋದಿಲ್ಲ. ಇದು ನಿಮ್ಮನೇ ವಿಷಯ ಅಲ್ವಲ್ಲ, ಇದು ನಿಮ್ಮ ಚರ್ಚಿಗೆ ಸಂಬಂಧಪಟ್ಟ ವಿಷಯ ಅಲ್ವಲ್ಲ, ದೇವರಿಗೆ ಸಂಬಂಧಪಟ್ಟಿದ್ದು. ಆಗ ದೇವ್ರು ಯಾರಾಗಾದ್ರೆ? ನೀವು ಯಾರನ್ನ ಆರಾಧನೆ ಮಾಡ್ತಾ ಇದ್ದೀರಾ? ನಿಮ್ಮ ದೇವರಿಗೆ ಹೆಸರಿಗೆ ಕಳಂಕ ಬಂದಾಗ ಮಾತಾಡೋಕ್ಕೆ ಬಾಯಿ ಕಟ್ಟೋಗಿದೆಯಾ? ಕೆಲವು ಪಾಸ್ಟರ್ಗಳು, ಕೆಲವರು ಯಾರು ಆತ್ಮಿಕ ವ್ಯಕ್ತಿಗಳು, ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡೋದನ್ನು ನೋಡ್ತೀವಿ, ಕಮೆಂಟ್ಗಳು ಹಾಕೋದನ್ನು ನೋಡ್ತೀವಿ. ಇದೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. ನಿಮಗೆ ತೊಂದರೆ ಆದಾಗ ಯಾರು ಬರ್ತಾರೆ? ಅವಾಗಲೇ ಹುಡ್ಕೊಂಬರ್ತೀರಾ ಸಂಘಟನೆಗಳನ್ನು, ಸಂಘಟನೆ ನಾಯಕರುಗಳನ್ನು ಕಾಲ್ ಮಾಡ್ತೀರಾ. ಅವಾಗಲೇ ಇವಾಗ ಸಪೋರ್ಟ್ ಮಾಡ್ಬೋದು ನೀವು. ನಮ್ಗೆ ಯಾವುದೇ ಒಂದು ತೊಂದರೆ ಇಲ್ಲ.
ಅರ್ಥ ಆಗ್ತದೆ? ಸ್ಟ್ಯಾನಿ ಪಿಂಟೋಗೆ ಆಗುವಂಥದ್ದು ಯಾವುದೂ ಇಲ್ಲ. ಇವತ್ತು ದೇವರ ಹೆಸರಿಗೆ ಕಳಂಕ ಬಂದಾಗ ಇವತ್ತು ಮಾತಾಡ್ತಾ ಇದ್ದೀವಿ, ಹಿಂದೆನೂ ಮಾತಾಡಿದ್ದೀವಿ, ಮುಂದೆಯೂ ಮಾತಾಡ್ತೀವಿ. ನಮ್ಮ ಸಮುದಾಯಕ್ಕೆ ಅದು ಯಾರೇ ಆಗಿರಲಿ, ನನ್ನ ಶತ್ರುವೇ ಆಗಿರಲಿ, ನನಗೆ ಕಳಂಕ ತಂದವರೇ ಆಗಿರಲಿ, ನನ್ನ ಹೆಸರಿಗೆ ಅಪಕೀರ್ತಿ ತಂದವರೇ ಆಗಿರಲಿ, ತೊಂದರೆ ಆದಾಗ ಖಂಡಿತ ನಿಲ್ತೀನಿ. ಅದೇ ನನ್ನ ಬೈಬಲ್ ನನಗೆ ಹೇಳ್ಕೊಟ್ಟಿರುವಂಥದ್ದು. ಯಾರೆಲ್ಲ ನೀವು ಈ ಅನ್ಯಾಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ದೇವರ ಹೆಸರಿಗೆ ಕಳಂಕ ಬರೋದನ್ನು ಅದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಆಮೇನ್ ಅನ್ನೋದು ಆ ಪದವನ್ನು ನಾನು ಸರಿಪಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ತಸೆಂಜಾವನು ಅಂತೇಳಿ ಅಳಿಯಲ್ಲ ಮಗಳ ಗಂಡ ಅಂತಾರಲ್ಲ, ಆ ರೀತಿ ಮಾಡಿ ಮಂಗ ಮಾಡಕ್ಕೆ ಹೊರಟಿದ್ದೀರಲ್ಲ, ಇದನ್ನು ದಯವಿಟ್ಟು ನಿಲ್ಲಿಸಿ. ಆ್ಯಂಕರ್ ಆಗಿರ್ಬೋದು, ನೀವೆಲ್ಲ ಏನೋ ಒಂದು ಹಾಸ್ಯಾಸ್ಪದವಾಗಿ ಮಾತಾಡಿದ್ದೀರಾ. ಇದಕ್ಕೆ ತಕ್ಕ ಬೆಲೆ ನೀವು, ನಿಮ್ಮ ತಂಡದವರು, ಪ್ರತಿಯೊಬ್ಬರು ಇದಕ್ಕೆ ಸಪೋರ್ಟ್ ಮಾಡೋರು ಎಲ್ಲರೂ ನೀವು ಅದಕ್ಕೆ ತಪ್ಪದೇ ಹೊಂದ್ಕೊಳ್ತೀರಾ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ತಿದ್ಕೊಳ್ಳಿ, ಇದನ್ನು ನೀವು ನಿಮ್ಮ ಜೀವಿತವನ್ನು ತಿದ್ಕೊಳ್ಳಿ. ಬೈಬಲ್ನ ಸರಿಯಾಗಿ ಓದಲ್ಲ, ಬೈಬಲ್ ಬಗ್ಗೆ ಅರಿವಿಲ್ಲ, ಜ್ಞಾನವಿಲ್ಲ. ಇವತ್ತು ಬಿಸ್ನೆಸ್ ಆಗ್ಬಿಟ್ಟಿದೆ. ಕ್ರೈಸ್ತತ್ವ ಅಂದರೆ ಬಿಸ್ನೆಸ್, ಕಮರ್ಷಿಯಲ್. ಅದೆಲ್ಲ ರೀ ಕ್ರೈಸ್ತತ್ವ. ಇವತ್ತು ಅದೆಲ್ಲ ಕ್ರೈಸ್ತತ್ವ. ಕ್ರೈಸ್ತತ್ವ ಅನ್ನೋದು ಬೈಬಲ್ ಓದಿ ತಿಳ್ಕೊಳ್ಳಿ ಏನು ಅನ್ನೋದು. ಯಾಕೆ ಇವತ್ತು ಇಂಥ ನಾಟಕಗಳನ್ನು ಮಾಡ್ತೀರಾ? ನೀವು ಎಷ್ಟೇ ಕಮೆಂಟ್ಗಳು ಮಾಡಿ, ಎಷ್ಟೋ ವೈರಲ್ ಮಾಡಿ, ಎಷ್ಟೇ ನನ್ನ ಬಗ್ಗೆ ಮಾತಾಡಿ, ಡೋಂಟ್ ಕೇರ್. ನಾನು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ, ಎಷ್ಟೋ ಜನ ನನಗೆ ಕರೆ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಕಮೆಂಟ್ಗಳಾಗ್ತಾ ಇದ್ದೀರಾ. ಎಷ್ಟೋ ಜನ ಮಂಗಳೂರವರು, ಕೊಂಕಣಿಯಲ್ಲಿ ಅದರಲ್ಲಿ ಕಮೆಂಟ್ ಮಾಡಿ ಹಾಕಿದ್ದೀರಾ, ನನಗೆ ಕಾಲ್ ಮಾಡ್ತಾ ಇದ್ದೀರಾ, ಗಾಲ್ಫಿಂದ ಬೇರೆ ಬೇರೆ ಕಂಟ್ರಿಗಳಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಓಕೆ, ನಾನು ಖಂಡಿತವಾಗಿ, ಅನೇಕರು ನೀವು ಬೇಜಾರು ಮಾಡ್ಕೊಂಬೇಡಿ ಬ್ರದರ್, ಇಂಥವರೆಲ್ಲ ಇರ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತವಾಗಿ ನನಗೆ ಯಾವುದೇ ಬೇಜಾರಿಲ್ಲ. ನಮಗೆ ಬೇಜಾರು ಒಂದೇ, ಇಂಥವರು ಯಾವಾಗ ಬುದ್ಧಿ ಕಲಿತಾರೆ? ಈ ಥರದವರು ಇವ್ರು ಮಾತ್ರ ಅಲ್ಲ, ಎಷ್ಟೋ ಜನ ಇದ್ದಾರೆ. ದಯವಿಟ್ಟು ಬೈಬಲ್ನ ಇಟ್ಕೊಂಡು ದುಡ್ಡು ಮಾಡೋಕ್ಕೆ ಹೋಗಬೇಡಿ, ದೇವ್ರ ಹೆಸರು ಇಟ್ಕೊಂಡು ದುಡ್ಡು ಮಾಡೋಕ್ಕೆ ಹೋಗಬೇಡಿ. ಬೇರೆ ಏನಾದರೂ ಬಿಸ್ನೆಸ್ ಮಾಡಿ. ಆಮೇಲೆ ಅನ್ನೋ ಪದನೇ ಬೇಕಾಗಿತ್ತೇನ್ರಿ ಇವತ್ತು ಚಲನಚಿತ್ರಕ್ಕೆ? ಬೇರೆ ಯಾವುದು ಸಿಕ್ಕಿಲ್ವೇನ್ರಿ ನಿಮಗೆ? ತಶೆಂಜಾನ್ ಅದೂ ಅದೇ, ಹಾಗೇ ಆಗಲಿ ಅಂತ ಇಟ್ಬಿಡ್ಬೇಕಾಯ್ತು, ಅದೂ ಅದೇ. ದಯವಿಟ್ಟು ನಿಲ್ಲಿಸಿ, ಒಳ್ಳೆ ಕಾರ್ಯಗಳನ್ನು ಮಾಡಿ. ಧನ್ಯವಾದಗಳು.